ಮುಕ್ತ ಫುಟ್ಪಾತ್ ತೆರವು ಮಾಡಿ, ನಾಗರಿಕರ ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಆಗ್ರಹ. ಶಿವಮೊಗ್ಗ ನಗರದ ಕೆಆರ್ ಪುರಂ ರಸ್ತೆ ಮತ್ತು ಹಳೆ ತೀರ್ಥಹಳ್ಳಿ ರಸ್ತೆ, ಓಟಿ ರೋಡ್, ಫುಟ್ಪಾತ್ ಹಾಗೂ ರಸ್ತೆಯಲ್ಲಿಯೇ ಸ್ಥಾಪಿತವಾಗಿರುವ ಅಂಗಡಿ ಮುಂಗಟ್ಟುಗಳು, ದುರಸ್ತಿ ಗ್ಯಾರೇಜ್ಗಳು, ರಸ್ತೆಯಲ್ಲಿ ಮಾರಾಟಕ್ಕೆ ಇಟ್ಟಿರುವ ಹೊಸ ಮತ್ತು ಹಳೆ ವಾಹನಗಳಿಂದ ಸಂಚಾರಕ್ಕೆ ತೀವ್ರ ಅಡಚಣೆ. ಕಿರಿದಾದ ರಸ್ತೆ ಮತ್ತು ಫುಟ್ಪಾತ್ ವ್ಯಾಪಾರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲು ಏಪ್ರಿಲ್ 10, 2026 ಬೆಳ್ಳಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಯವರಿಗೆ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಸದಸ್ಯರ ಆಗ್ರಹ. ಅಮೀರ್ ಅಹಮದ್ ವೃತ್ತದಿಂದ ಕೆಆರ್ ಪುರಂ ರಸ್ತೆಯ ಮಾರ್ಗ ಹಾಗೂ ಹಳೆ ತೀರ್ಥಹಳ್ಳಿ ರಸ್ತೆಯ ಮಾರ್ಗ ಅತ್ಯಂತ ಕಿರಿದಾದ ರಸ್ತೆಗಳಾಗಿದ್ದು ಜನ ಸಂಚಾರ ಮತ್ತು ವಾಹನ ಸಂಚಾರಕ್ಕೆ ತೀವ್ರವಾದ ಅಡಚಣೆಯಾಗಿದೆ. ಈ ಮಾರ್ಗಗಳಲ್ಲಿ ಲೆಕ್ಕವಿಲ್ಲದಷ್ಟು ಅನಧಿಕೃತ ದ್ವಿಚಕ್ರ ವಾಹನ ದುರಸ್ತಿ ಗ್ಯಾರೇಜ್ಗಳು, ಹಣ್ಣಿನ ಅಂಗಡಿಗಳು, ಟ್ರ್ಯಾಕ್ಟರ್ ರಿಪೇರಿ ಗ್ಯಾರೇಜ್ಗಳು, ಕ್ಯಾಂಟೀನ್ಗಳು ಇರುವುದನ್ನು ಗಮನಿಸಬಹುದು. ಕಳೆದ ಹಲವಾರು ದಿನಗಳಿಂದ ಈ ಭಾಗದಲ್ಲಿ ಫುಟ್ಪಾತ್ ಸೇರಿದಂತೆ ರಸ್ತೆಯಲ್ಲಿಯೇ ವಾಹನಗಳ ರಿಪೇರಿ ಕಾರ್ಯ, ಹಣ್ಣಿನ ಅಂಗಡಿಗಳು, ತಳ್ಳುವ ಗಾಡಿಗಳು ಹಾಗೂ ಇತರೆ ವ್ಯಾಪಾರಗಳು ನಿರಂತರವಾಗಿ ನಡೆಯುತ್ತಿದೆ. ಇದರಿಂದ ಈ ರಸ್ತೆಗಳಲ್ಲಿ ಓಡಾಡುವ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ರಸ್ತೆಯಲ್ಲೇ ವಾಹನಗಳ ರಿಪೇರಿ ಹಾಗೂ ಫುಟ್ಪಾತ್ನಲ್ಲಿ ತಾವು ದುರಸ್ತಿ ಮಾಡುವ ವಾಹನಗಳನ್ನು ನಿಲ್ಲಿಸುವುದು, ಮಾರಾಟಕ್ಕೆ ಹೊಸ ಮತ್ತು ಹಳೆಯ ವಾಹನಗಳನ್ನು ನಿಲ್ಲಿಸುವುದರಿಂದ ಈ ಭಾಗದ ನಾಗರಿಕರಿಗೆ ಫುಟ್ಪಾತ್ ಮತ್ತು ರಸ್ತೆಯನ್ನು ಬಳಸಲು ಸಾಧ್ಯವೇ ಆಗುತ್ತಿಲ್ಲ. ಇನ್ನು ಕೆಲವರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಹೋಟೆಲ್ ಉದ್ಯಮ ಕೂಡ ಮಾಡಿಕೊಂಡಿರುತ್ತಾರೆ. ಈ ಭಾಗದಲ್ಲಿ ಹಣ್ಣಿನ ಮಂಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಹಣ್ಣಿನ ವಾಹನ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವ ಕೆಲಸವು ನಿರಂತರವಾಗಿ ನಡೆಯುತ್ತಿರುತ್ತದೆ. ಈ ಎಲ್ಲಾ ಕಾರಣಗಳಿಗಾಗಿ ಸದರಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ದಿನನಿತ್ಯದ ದೊಡ್ಡ ಸಮಸ್ಯೆಯಾಗಿ ನಾಗರಿಕರು ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ. ಈ ಬಗ್ಗೆ ನಾಗರಿಕರು ಈ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಪತ್ರ ಕೊಟ್ಟರೂ ಯಾವುದೇ ಪ್ರಯೋಜನ ಆಗದೇ ಇರುವುದರಿಂದ ಮನನೊಂದು ಮತ್ತೊಮ್ಮೆ ಈ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ. ತಾವುಗಳು ಅತ್ಯಂತ ಕಿರಿದಾದ ಈ ರಸ್ತೆಗಳಲ್ಲಿ ಒಮ್ಮೆ ಸಂಚರಿಸಿ ನಮ್ಮ ಈ ದೂರಿನ ಬಗ್ಗೆ ತಾವು ಖುದ್ದಾಗಿ ಪರಿಶೀಲನೆ ಮಾಡಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿರುವ ಅನಧಿಕೃತ ವ್ಯವಹಾರ ಮತ್ತು ದುರಸ್ತಿ ಗ್ಯಾರೇಜ್ಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡುತ್ತಿದ್ದೇವೆ. ನಮ್ಮ ಮನವಿಗೆ ತಾವುಗಳು ಶೀಘ್ರ ಪರಿಹಾರ ದೊರಕಿಸಿಕೊಡಬೇಕು. ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇವೆ. ಶಿವಮೊಗ್ಗ ನಾಗರಿಕ ಹಿತ ರಕ್ಷಣಾ ವೇದಿಕೆಗಳ ಒಕ್ಕೂಟ ಮತ್ತು ಕೆಆರ್ ಪುರಂ ಹಾಗೂ ಹಳೆ ತೀರ್ಥಹಳ್ಳಿ ರಸ್ತೆಯ ನಿವಾಸಿಗಳ ಸಂಘಟನೆಗಳ ಪ್ರಮುಖರು ಎಸ್.ಆರ್. ಗೋಪಾಲ್, ಕೆ.ವಿ. ವಸಂತಕುಮಾರ್, ಡಾ. ಎ. ಸತೀಶ್ ಕುಮಾರ್ ಶೆಟ್ಟಿ, ಜನ್ಮೆ ಜಿ. ರಾವ್, ವಿಜೇಂದ್ರ, ಜನಾರ್ಧನ್ ಪೈ, ವಿನೋದ್ ಪೈ, ಸೀತಾರಾಮ್, ಪರಿಸರ ರಮೇಶ್, ಡಾ. ಶ್ರೀನಿವಾಸ್, ವೆಂಕಟೇಶ್, ಧರಣೇಂದ್ರ ದಿನಕರ್, ನಾಗರಾಜ್, ನಾಡಿಗ್, ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು. ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸುಗಮವಾದ ರಸ್ತೆಗೆ ಅನುವು ಮಾಡಿಕೊಡಿ, ಅನುವು ಮಾಡಿಕೊಡಿ. ಪಾದಚಾರಿಗಳಿಗೆ ರಸ್ತೆಯಲ್ಲಿ ಸುರಕ್ಷಿತವಾಗಿ ನಡೆಯಲು ಅನುವು ಮಾಡಿಕೊಡಿ. ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಕೆಆರ್ ಪುರಂ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಮನವಿಯನ್ನು ಸಲ್ಲಿಸಲು
ನಾಗರಿಕ ಹಿತರಕ್ಷಣಾ ತಂಡದ ಎಲ್ಲ ಸದಸ್ಯರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರು ಮಾತನಾಡುತ್ತಾ ತಿಳಿಸಿದರು. ಶಿವಮೊಗ್ಗ ನಗರದ ಅತ್ಯಂತ ಕಿರಿದಾದ ರಸ್ತೆಗಳಾದ KR ಪುರಂ ರಸ್ತೆ ಮತ್ತು ಓಟಿ ರಸ್ತೆ ಎರಡೂ ಕಡೆಯಲ್ಲಿ ರಸ್ತೆಗಳಲ್ಲಿ ಗ್ಯಾರೇಜುಗಳು ಹಾಕೊಳ್ತಕ್ಕಂಥದ್ದು, ಹಳೆಯ ವಾಹನಗಳು ನಿಲ್ತಕ್ಕಂಥದ್ದು, ಅಂಗಡಿಗಳನ್ನ ಮುಗ್ಗಟ್ಟುಗಳನ್ನ ಫುಟ್ಪಾತ್ನಲ್ಲಿ ಮಾಡ್ತಕ್ಕಂಥದ್ದು, ವಾಹನಗಳನ್ನ ಟ್ರ್ಯಾಕ್ಟರ್ಗಳನ್ನ ರಸ್ತೆಯಲ್ಲಿ ನಿಲ್ತಕ್ಕಂಥದ್ದು ಅವ್ಯಾಹತವಾಗಿ ನಡೀತಾ ಇದೆ. ಸುಗಮ ಸಂಚಾರಕ್ಕೆ ತುಂಬ ಅಡ್ಡಿಯಾಗಿದೆ ಆ ಭಾಗದ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ. ಹಾಗಾಗಿ ತಕ್ಷಣ ಜಿಲ್ಲಾಧಿಕಾರಿಗಳು, ರಕ್ಷಣಾಧಿಕಾರಿಗಳು ಈ ಬಗ್ಗೆ ಈ ಎರಡು ಸ್ಥಳ ಪರಿಶೀಲನೆ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಶೆಟ್ಟಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಅತ್ಯಂತ ಜನನಿಬಿಡ ರಸ್ತೆ ಅಂದರೆ ಅದು ವಾಹನ ಸಂಚಾರವಾಗಿರ್ಬೋದು ಅಥವಾ ಜನ ಸಂಚಾರವಾಗಿರ್ಬೋದು. ಒಂದು KR ಪುರಂ ರಸ್ತೆ, ಮತ್ತೊಂದು OT ರಸ್ತೆ. ನಾವೆಲ್ಲರೂ ಕೂಡ ಕಳೆದ 15-20 ವರ್ಷಗಳಿಂದ OT ರಸ್ತೆಯಲ್ಲಿ ಹಾಗೆಯೇ KR ಪುರಂ ರಸ್ತೆಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಅಲ್ಲಿ ರಸ್ತೆ ಅತ್ಯಂತ ಕಿರಿದಾಗಿರ್ತಕ್ಕಂಥ ಒಂದು ರಸ್ತೆ. ಆ ರಸ್ತೆಯ ಎಡ ಮತ್ತು ಬಲಭಾಗಗಳಲ್ಲಿ ಅಲ್ಲಿ ಸದಾಕಾಲ ವಾಹನಗಳ ದುರಸ್ತಿ ನಡೀತಾ ಇರ್ತದೆ. ಗ್ಯಾರೇಜ್ಗಳಿಂದ ಜೀವನ ಮಾಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ಸರಿ, ಆದರೆ ಅದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ಜಾಗವನ್ನು ಕಲ್ಪಿಸಿಕೊಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತ ಹಾಗೆ ಮಹಾನಗರ ಪಾಲಿಕೆಗೆ ಸೇರ್ತದೆ. ರಸ್ತೆಯಲ್ಲಿಯೇ ವಾಹನಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು, ಹಣ್ಣಿನ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಕ್ಯಾಂಟೀನ್ಗಳನ್ನು ನಡೆಸ್ತಕ್ಕಂಥದ್ದು, ಇದರಿಂದ ಅಲ್ಲಿ ವಾಹನಗಳ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಅದಕ್ಕೆ ಅವಕಾಶಗಳನ್ನು ಕೊಡ್ಕೂಡುದು. ಈ ರಸ್ತೆಗಳನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. 15-20 ವರ್ಷಗಳಿಂದ ಸುಮಾರು ಮನವಿಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟಿದ್ದಾಗಿದೆ. ಆದರೂ ಕೂಡ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟಿಲ್ಲ. ಇವತ್ತು ನಾಗರಿಕ ಹಿತರಕ್ಷಣಾ ವೇದಿಕೆ, KR ಪುರಂ ನಿವಾಸಿಗಳು, OT ರಸ್ತೆಯ ನಿವಾಸಿಗಳು ಎಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಶೀಘ್ರದಲ್ಲಿ ಇದಕ್ಕೆ ಬೇಕಾದಂತಹ ಒಂದು ಕ್ರಮವನ್ನು ಕೈಗೊಂಡು ಸುಗಮವಾದಂತಹ ವ್ಯವಸ್ಥೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಒತ್ತಾಯ. ಪ್ರಮುಖ ಬಿಡುವಂತ ಪ್ರದೇಶದಲ್ಲಿ KR ಪುರಂ ಮತ್ತು OT ರಸ್ತೆಯಲ್ಲಿ ಫುಟ್ಪಾತ್ ಅಕ್ರಮಣ ಮತ್ತು ರಸ್ತೆಯನ್ನು ಅಕ್ರಮಣ ಮಾಡ್ತಾ, ಅಲ್ಲಿ ಗ್ಯಾರೇಜ್ಗಳು ಮಾಡ್ಕೊಳ್ತಾ, ಅಂಗಡಿಗಳನ್ನು ಮಾಡ್ಕೊಳ್ತಾ, ಹಣ್ಣಿನ ಅಂಗಡಿಗಳು ಮಾಡ್ಕೊಳ್ತಾ ಓಡಾಟಕ್ಕೆ ತೀವ್ರ ತೊಂದರೆ ಆಗ್ತದೆ. ದಯವಿಟ್ಟು ತಕ್ಷಣ ಜಿಲ್ಲಾಡಳಿತಕ್ಕೆ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಎರಡು ಕಡೆಗಳ ಭಾಗದಲ್ಲಿ ಮಾಡಿಕೊಡ್ಬೇಕಂತ ಮನವಿಯನ್ನು ಮಾಡ್ತಾ ಇದ್ದೀವಿ. ನಾವು ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಈ ಕೆಲಸವನ್ನು ಶಿವಮೊಗ್ಗ ಸುಗಮ ಸಂಚಾರಕ್ಕೆ ಶಿವಮೊಗ್ಗ ನಗರದಲ್ಲೂ ರಸ್ತೆಯ ನಿಯಮಗಳು, ಪಾರ್ಕಿಂಗ್ ನಿಯಮಗಳನ್ನು ಎಲ್ಲ ಬಗ್ಗೆ ಅನುಸರಣೆಯ ರೀತಿಯಲ್ಲಿ ರಸ್ತೆಗಳಲ್ಲಿ ವಾಹನ ರಿಪೇರಿ ಮಾಡ್ತಕ್ಕಂಥ